ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡು. ಇವತ್ತು ನೋಡಿ ಒಂದು ಸುಣ್ಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮಿರಾಕಲ್ ಗ್ರೋ ಅಂತ ಹೇಳಿಬಿಟ್ಟು ಇದನ್ನು ಅಡಿಕೆಗೆ 200 ಗ್ರಾಮ್ ಹಾಗೆಯೇ ಕಾಫಿಗೆ 100 ಗ್ರಾಮ್ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾವು ಇದನ್ನು ತಂದಿಟ್ಕೊಂಡಿದ್ದೀವಿ ಹಾಕೋಣ ಅಂತ ಹೇಳಿಬಿಟ್ಟು. ಹಾಗೆ ನಿಮಗೆ ಇದ್ರದ್ದು ಏನಾದರೂ ಬೇಕು ಅಂತ ಅನಿಸಿದ್ರೆ ನಾನು ನನ್ನ ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಈ ಸುಣ್ಣನ ಕಳಿಸ್ಕೊಡ್ತಾರೆ. ರೈತರಿಗೆ ಉಪಯೋಗ ಆಗುತ್ತೆ. ಹಾಗೆ ನಾನು ಇವತ್ತು ನಮ್ಮ ಮನೇಲಿ ಕಾಳು ಮೆಣಸನ್ನು ಸ್ವಲ್ಪ ಕುಯ್ಕೊಂಡು ಬಂದಿದ್ದರು. ಒಂದೆರಡು ಬೀಳು ಒಣಗಿತ್ತು ಅಂತ ಹೇಳಿಬಿಟ್ಟು ಅದರಲ್ಲಿ ಇದ್ದಿದ್ದನ್ನು ಒಂದು ಸ್ವಲ್ಪ ಕುಯ್ಕೊಬಂದಿದ್ರು. ನಾವು ಇದನ್ನು ಮಿಷನಲ್ಲಿ ಹಾಕ್ಸ್ಕೊಬರ್ತೀವಿ. ನಮ್ಮ ಮನೇಲಿ ಮಿಷನ್ ಇಲ್ಲ, ಹಾಗಾಗಿ ನಾವು ಬೇರೆಯವ್ರ ಮನೇಲಿ ಮಿಷನ್ಗೆ ಹಾಕ್ಸ್ಕೊಬರ್ತೀವಿ. ಆದರೆ ಇವಾಗ ಹಾಕ್ಸ್ಕೊಬರೋಕ್ಕೆ ಸ್ವಲ್ಪ ಎಲ್ಲ ಆದರೆ ತೊಗೊಂಡೋಗೋಕ್ಕೆ ರಿಸ್ಕ್ ಆಗುತ್ತಲ್ಲ, ಅದಕ್ಕೆ ನಾವೇನೇ ಕಾಳುಗಳನ್ನು ಬಿಡಿಸೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಬುಟ್ಟಿ ಅಷ್ಟಿತ್ತು, ಹಾಗಾಗಿ ಟಾರ್ಪಲ್ ಹಾಕ್ಕೊಂಡು ನಾನು ನಮ್ಮ ಮನೆಯವರು ಇದನ್ನು ಕಾಳುಗಳನ್ನು ಬಿಡಿಸೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನೋಡಿ ಇಲ್ಲೇ ನಾವು ಯಾವ ರೀತಿಯ ಕಾಳುಗಳನ್ನು ಬಿಡಿಸ್ತೀವಿ ಅಂತ ತೋರಿಸ್ಕೊಳ್ತೀನಿ. ಇದುವರೆಗೂ ಸ್ವಲ್ಪ ಬ್ಯುಸಿ ಇದ್ವಿ. ಏನಂದರೆ ಕಾಫಿ ಸುಲ್ತಾ ಇತ್ತು, ಹಾಗೆಯೇ ಅಡಿಕೆ ಸುಲ್ತಾ ಇತ್ತು, ಕಾಫಿ ಕುಯ್ಲಿತ್ತು. ಅದೆರಡನ್ನೂ ನಾವೀಗ ಮುಗಿಸ್ಕೊಂಡಿದ್ದೀವಿ. ಇವಾಗ ಏನಂದರೆ ಕಾಳು ಮೆಣಸು ರೆಡಿಯಾಗಿದೆ. ಹಾಗೆ ಬೇರೆ ಕಡೆ ಎಲ್ಲ ಸ್ವಲ್ಪ ತೋಟದಲ್ಲಿ ಕುಯ್ಯೋದಕ್ಕೆ ಇವಾಗ ನಾವು ತೋಟಕ್ಕೆ ನೀರು ಹೊಡೆದ್ಬಿಟ್ಟು ಕಾಫಿ ಹೂವು ಅರಳಿದೆ, ಹಾಗಾಗಿ ತೋಟದೊಳಗಡೆ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ತುದಿಯಲ್ಲಿ ಇದ್ದಿದ್ದಂತಹ ಕಾಳು ಮೆಣಸನ್ನು ಮಾತ್ರ ಸ್ವಲ್ಪವಾಗಿ ಕುಯ್ಕೊಂಡು ಬಂದಿದ್ದಾರೆ. ಹಾಗೆ ನಾನು ನಿಮಗೆ ಈ ಹಿಂದೆ ತೋರಿಸಿದ್ನಲ್ಲ ಸುಣ್ಣನೂ ಸಹ ತಂದು ರೆಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಳೆ ಬಿದ್ದರೆ ತೋಟಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಸುಣ್ಣನ ತಂದು ರೆಡಿ ಇಟ್ಕೊಂಡಿದ್ದೀವಿ. ಈಕೆ ರೈತರು ಅಂದ್ರೇ ಹೀಗೆ ಅಲ್ವಾ, ಒಂದಾದಮೇಲೆ ಒಂದು ಕೆಲಸಗಳು ಬರ್ತಾನೆ ಇರುತ್ತೆ. ವರ್ಷ ಪೂರ್ತಿ ಕೆಲಸಗಳು ಮುಗಿಯೋದೇ ಇಲ್ಲ. ಒಂದು ರೀತಿಯ ಕೆಲಸ ಮುಗೀತು ಅನ್ಬೇಕಾದ್ರೇ ಇನ್ನೊಂದು ರೀತಿಯ ಕೆಲಸಗಳು ನಮಗೆ ರೆಡಿ ಆಗ್ತಾ ಇರುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನ್ನ ಫ್ರೆಶ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋಗಳು ನಿಮಗೆ ನಾನು ಹಾಕಿದ ತಕ್ಷಣವೇ ಬಂದು ನಿಮಗೆ ತಲುಪುತ್ತೆ. ನನ್ನ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ. ಈ ಹಿಂದೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ನೀವು ಇನ್ನು ಮುಂದೆನೂ ಸಪೋರ್ಟ್ ಮಾಡಿ. ನೋಡಿ ಕಾಳು ಮೆಣಸನ್ನು ನಾನು ಆ ಚೀಲದಲ್ಲಿ ಒಂದು ಸ್ವಲ್ಪ ಇತ್ತು, ಅದನ್ನು ಸುರ್ಕೊಂಡು ಕುತ್ಕೊಳ್ತಾ ಇದ್ದೀನಿ. ನನಗೆ ಅದು ತುಣಿಯೋಕ್ಕೆಲ್ಲ ಆಗಲ್ಲ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಹಾಗೆ ನಾನು ಇವ್ರಿಗೆ ಹೇಳ್ತಾ ಇದ್ದೆ, ಸ್ವಲ್ಪ ಎಳೆದು ಕಾಳು ಮೆಣಸಿದೆ, ಇದರಲ್ಲಿ ಮಿಕ್ಸೆಡ್ ಇದೆ ನೋಡಿ ಅಂತ ಹೇಳ್ತಾ ಇದ್ದೆ. ಇವರು ಅದನ್ನು ಬಂದು ನೋಡ್ತಾ ಇದ್ದರು. ಏಕೆಂದರೆ ಒಂದು ಗರಿ ಹಣ್ಣಾದರೆ ಒಂದು ಗರಿ ಹಣ್ಣಾಗಿಲ್ಲ, ಹಾಗಾಗಿ ಇದರಲ್ಲಿ ಸಹ ಇರ್ಬೋದೇನೋ ಎಳೆದು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇಲ್ಲ, ಒಂದೊಂದು ಗರಿ ಎಲ್ಲ ಹಣ್ಣಾಗಿದೆ ಅಲ್ಲ, ಹಾಗಾಗಿ ಬಲ್ತಿದೆ ಅಂತ ಹೇಳ್ತಾ ಇದ್ದರು. ಅಗದು ನೋಡಿದ್ರೆ ಅಷ್ಟು ಖಾರ ಏನು ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಇವ್ರು ತಿಂದ್ಬಿಟ್ಟು ಖಾರ ಇದೆ ಅಂತ ಹೇಳ್ತಾ ಇದ್ದರು. ಹಾಗಾಗಿ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ಒಂದು ಚೀಲಕ್ಕೆ ಹಾಕ್ಕೊಂಡು ಇದನ್ನು ಕಾಲಿಂದ ಪ್ರೆಶ್ ಮಾಡ್ತೀವಿ. ಹಾಗಾಗಿ ಅದು ಫುಲ್ಲು ಪುಡಿ ಆಗುತ್ತೆ. ಪುಡಿ ಆಗಿಬಿಟ್ಟು ಅದನ್ನು ಮತ್ತು ಕಾಳನ್ನು ನಾವು ಗರಿನ ಬೇರೆ ಬೇರೆ ಮಾಡ್ತೀವಿ. ನೋಡಿ ಇದನ್ನು ಯಾವ ರೀತಿ ಅವರು ತುಣಿತಾರೆ ಅಂತ ಹೇಳಿಬಿಟ್ಟು. ತುಂಬ ಸ್ವಲ್ಪ ಬಿಸಿಲು ಹೊಡಿತಾ ಇತ್ತು, ನನಗೂ ಸ್ವಲ್ಪ ಸುಸ್ತಾದಂಗೆ ಆಗ್ತಿತ್ತು. ಹಾಗಾಗಿ ಅಲ್ಲೇ ಬಂದು ಸ್ವಲ್ಪ ಕೂತ್ಕೊಂಡಿದ್ದೆ. ಹಾಗಾಗಿ ಇವರಿಗೆ ನಾನು ಸ್ವಲ್ಪನೇ ಹೆಲ್ಪ್ ಮಾಡಿದೆ. ಆಗೆಲ್ಲ ಆಗಿದ್ದರೆ ತುಂಬ ಹೆಲ್ಪ್ ಮಾಡೋಕ್ಕೆ ಜೊತೆ ಸೇರಿಕೊಳ್ತಿದ್ದೆ. ಬಟ್ ಇವಾಗ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಏನೋ ಕೈಯಲ್ಲಾದಷ್ಟನ್ನು ನಾನು ಇವರಿಗೆ ಪಾಪ ಒಬ್ಬರೇ ಮಾಡ್ತಿರ್ತಾರಲ್ಲ ಅಂತ ಹೆಲ್ಪ್ ಮಾಡ್ತಿದ್ದೆ. ಗರಿಗಳೆಲ್ಲ ಸ್ವಲ್ಪ ದೊಡ್ಡದಾಗಿತ್ತು, ಚೆನ್ನಾಗಿತ್ತು. ಹಾಗಾಗಿ ವೀಡಿಯೋಗೆ ನಾನು ಒಂದು ಗರಿನ ತೋರಿಸ್ತಾ ಇದ್ದೆ, ಹೇಗಿದೆ ನೋಡಿ ಗರಿಗಳು ಅಂತ ಹೇಳಿಬಿಟ್ಟು. ನೋಡಿ ಅವರು ಯಾವ ರೀತಿ ಈ ರೀತಿ ಶೂ ಎಲ್ಲ ಹಾಕ್ಕೊಂಡು ಚೀಲಕ್ಕೆ ಹಾಕಿಬಿಟ್ಟು ಕಾಲಿಂದ ಹೀಗೆ ಪ್ರೆಶ್ ಮಾಡ್ತಾರೆ. ಆಗ ಗರಿಗಳೆಲ್ಲ ಫುಲ್ಲು ಉದುರ್ಕೊಳ್ಳುತ್ತೆ. ಆಗ ಗರಿ ಬೇರೆ ಮತ್ತು ಕಾಳುಗಳನ್ನು ಬೇರೆ ಮಾಡಿ ನಾವು ಸಪ್ರೇಟ್ ಮಾಡ್ತೀವಿ. ಹಾಗೆ ಒಣಗಿಸುವಾಗ 2 ಬಿಸಿಲು ಒಣಗಿಸ್ತೀವಿ. ಇದೊಂದು ಸರಿ ಮಾತ್ರ ನಾವು ಈ ಥರ ಮಾಡ್ತಾ ಇರೋದು. ಇನ್ನು ಎಲ್ಲ ಒಟ್ಟಿಗೆ ಕುಯ್ದುಬಿಟ್ಟು ಮಿಷನ್ಗೆ ಹಾಕ್ಸ್ಕೊಬರ್ತೀವಿ. ಈ ರೀತಿ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳಿಬಿಟ್ಟು ನಾವು ಮಿಷನಿಗೆ ಹಾಕ್ಸ್ಕೊಂಡು ಬರ್ತೀವಿ. ನೋಡಿ ನಾನು ಇವಾಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗರಿಗಳೆಲ್ಲ ಬೇರೆ ಆಗಿದೆ ಅಂತ ಹೇಳಿಬಿಟ್ಟು. ಹಿಂದೆ ಎಲ್ಲ ಮಿಷನ್ ಇಲ್ದಿದ್ದವಾಗ ಇದೇ ರೀತಿ ಮಾಡ್ತಿದ್ರಂತೆ. ನಾನು ನಮ್ಮ ತಂದೆ ಮನೆಯಲ್ಲೆಲ್ಲ ನೋಡಿದ್ದೆ. ಹಾಗಾಗಿ ಅದೇ ಐಡಿಯಾನ ನಾನು ಇವರಿಗೆ ಹೇಳಿದೆ, ಈ ರೀತಿ ಮಾಡಿ ಎಲ್ಲ ಕಾಳೆಲ್ಲ ಉದುರುತ್ತೆ ಅಂತ ಹೇಳಿಬಿಟ್ಟು. ಹಾಗಾಗಿ ಈ ರೀತಿ ಟ್ರೈ ಮಾಡಿದ್ವಿ. ಒಂದೊಂದು ಸ್ವಲ್ಪ ಎಲ್ಲ ನಮಗೆ ಬೇರೆ ಕಡೆ ತಗೊಂಡೋಗಿ ಅದನ್ನು ಏನಂತಾರೆ, ಹಲ್ಲರ್ ಅಂತಾರೆ, ಅದನ್ನು ಮಾಡಿಸ್ಕೊಂಡು ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಇವಾಗ ನಾವು ಇದನ್ನು ಇಲ್ಲೇ ಈ ರೀತಿ ಸಪ್ರೇಟಾಗಿ ಮಾಡ್ತಾಯಿದ್ದೀವಿ. ಮೊನ್ನೆನೂ ಒಂದು ಸ್ವಲ್ಪ ಒಣಗಿದ ಗರಿ ಎಲ್ಲ ಸಿಕ್ಕಿತ್ತು, ಅದನ್ನು ಹಾಗೆ ಮಾಡಿ ಒಣಗಿಸಿ ಎತ್ತಿಟ್ಟಿದ್ದೀವಿ. ನಾವು 2 ಬಿಸಿಲು ಒಣಗಿಸ್ತೀವಿ.
ತುಂಬ ಚೆನ್ನಾಗಾಗಿದೆ. ಕಾಳುಗಳು ಏನು ಪುಡಿ ಏನೂ ಆಗಿಲ್ಲ, ಚೆನ್ನಾಗಿ ಬಂದಿದೆ. ಆದರೆ ಸ್ವಲ್ಪ ಕೆಲಸ ಜಾಸ್ತಿ. ಒಂದು 2-3 ಸತಿ ಈ ಥರ ತುಂಡ್ಕೊಂಡು ಆಮೇಲೆ ಗರಿಯಲ್ಲಿದ್ದಂತಹ ಕಾಳುಗಳನ್ನು ನಾವು ಒಂದೊಂದೇ ಆಗಿ ಬಿಡಿಸಿ ಸಪ್ರೇಟ್ ಮಾಡಬೇಕು. ಇದೇ ಕೆಲಸ ನಮ್ಮಿಬ್ಬರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಆಗಿದೆ. ನಮ್ಗೆ ಅದಷ್ಟನ್ನೇ ಕ್ಲೀನ್ ಮಾಡೋದು. ಮಿಷನ್ ಆದರೆ ತೊಂದರೆ ಇರಲ್ಲ, ಆರಾಮಾಗಿ ಮಾಡ್ಕೋಬೋದು. ಹೆಚ್ಚು ಮೆಣಸಾಗೋರೆಲ್ಲ ಮಿಷನ್ನೇ ಯೂಸ್ ಮಾಡ್ತಾರೆ. ನಮಗೆ ಅದು ಇವಾಗ ಅವಶ್ಯಕತೆ ಇಲ್ಲ ಅಂತ ನಾವು ಮಿಷನ್ ಕಡೆ ತೊಗೊಂಡಿಲ್ಲ. ನಾವು ಬೇರೆಯವ್ರ ಮನೇಲಿ ಹೋಗಿಬಿಟ್ಟು ಮಿಷನ್ಗೆ ಹಾಕ್ಸ್ಕೊಬರ್ತೀವಿ. ಹೆಚ್ಚು ಮೆಣಸಾಗೋರಿಗೆಲ್ಲ ಮಿಷನ್ ಅವಶ್ಯಕತೆ ಇರುತ್ತೆ. ಸ್ವಲ್ಪ ಆಗೋರಿಗೆಲ್ಲ ಬೇಡ ಅನಿಸುತ್ತೆ. ಈ ರೀತಿಯೂ ರೆಡಿ ಮಾಡ್ಕೋಬೋದು. ಸ್ವಲ್ಪ ಆದರೆ ಎಲ್ಲವ ನೋಡಬೇಕು. ಈ ಸತಿ ಮೆಣಸೆಲ್ಲ ಕುಯ್ದುಬಿಟ್ಟು ಎಷ್ಟಾಗುತ್ತೆ ಅಂತ ಆಮೇಲೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.